ಅಂತೂ ಇಂತೂ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಿದ್ದರಾಮಯ್ಯ ಒಂದ್ ರೀತಿ ಟಾಂಟ್ ಕೊಟ್ಟಿದ್ದಾರೆ. ಅವ್ರು ಮಾತಾಡ್ತಾ ಇರುವಂತ ರೀತಿ ನೋಡಿ, ಏನೇ ಆದ್ರೂ ಅಲ್ಟಿಮೇಟ್ಲಿ ನಾನಾಗ್ಲಿ, ಡಿ.ಕೆ. ಶಿವಕುಮಾರ್ ಆಗ್ಲಿ ಅಥವಾ ಡಿ.ಕೆ. ಶಿವಕುಮಾರ್ ಬಣದ ಶಾಸಕರುಗಳಾಗ್ಲಿ ಯಾರೇ ಆದ್ರೂ ಕೂಡ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಮತ್ತೆ ಹೈಕಮಾಂಡ್ ಏನಾದ್ರೂ ಮತ್ತೆ ದೆಹಲಿಗೆ ಕರೆದ್ರೆ, ದೆಹಲಿಯಿಂದ ಮತ್ತೆ ಬುಲಾವ್ ಬಂದ್ರೆ ಹೋಗಿ ಬರ್ತೀನಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆ ಬಗ್ಗೆ ಸಿದ್ದು ಟಾಂಗ್, ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರಲೇಬೇಕಾಗತ್ತೆ ಅಂತ ಹೇಳಿದ್ದಾರೆ. ಎಲ್ಲಾ ನಾಯಕರು ಕೂಡ ಅದನ್ನು ಒಪ್ಪಬೇಕಾಗತ್ತೆ. ನಾನು ಒಪ್ಪಬೇಕು, ಡಿ.ಕೆ. ಶಿವಕುಮಾರ್ ಒಪ್ಪಬೇಕು. ಹೈಕಮಾಂಡ್ ಕರೆದ್ರೆ ಮತ್ತೆ ದೆಹಲಿಗೆ ಹೋಗ್ತೀನಿ ಅಂದಿದ್ದಾರೆ. ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಶಾಸಕರು ಕೂಡ ದೆಹಲಿಗೆ ಹೋಗಿದ್ರು ಸರ್. ಯಾರು ಶಾಸಕರು ಹೋಗ್ಲಿ ಪಾಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದನ್ನೆಲ್ಲರೂ ಒಪ್ಕೋಬೇಕಲ್ಲಪ್ಪ. ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು, ಎಲ್ಲ ಮಂತ್ರಿಗಳು ಒಪ್ಕೋಬೇಕು, ಮತ್ತೆ ನಾನು ಕೂಡ ಒಪ್ಕೋಬೇಕು, ಡಿ.ಕೆ. ಶಿವಕುಮಾರ್ ಒಪ್ಕೋಬೇಕು. ರಾಜ್ಯದಲ್ಲಿ ಕುರ್ಚಿ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ. ಸಿಎಂ ಬಣದವರು ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಈ ಕಡೆಯಿಂದ ಡಿಸಿಎಂ ಬಣದವರು ಡಿಕೆಶಿನೇ ಸಿಎಂ ಆಗಲಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೇಳ್ತಾ ಇದ್ದಾರೆ, ಒತ್ತಡವನ್ನ ಕೂಡ ಹಾಕ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಬಿಜೆಪಿ ನಾಯಕರು ಈಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಯಾವತ್ ಬೇಕಾದ್ರೆ ಆಗ್ಬೋದು, ಅವ್ರು ಸಿಎಂ ಆಗ್ಬೇಕು ಅನ್ನೋದು ನನ್ನ. ಹೈಕಮಾಂಡ್ ಚಕ್ಕ ಬಿದ್ರೆ ಚಕ್ಕ, ಬಾರ ಬಿದ್ರೆ ಬಾರ. ಇವತ್ತು ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರೇ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಮಗ್ ಸಪೋರ್ಟ್ ಮಾಡ್ರಪ್ಪ, ನಮಗ್ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಖರೀದಿದಾರಿ ಜೋರು ನಡೆದಿದೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು, ಬಹಿರಂಗವಾಗಿ ಬ್ಯಾಟ್ ಬೀಸುತ್ತಿದ್ದಾರೆ ಶಾಸಕರು. ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಗೇಮ್ ಈಗ ಶುರುವಾಗಿದೆ. ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಆ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರನ್ನ ಕೂರಿಸಬೇಕೆಂದು ಕಾಂಗ್ರೆಸ್ ಶಾಸಕರು ಈಗ ಒಬ್ಬೊಬ್ಬರಾಗಿ ಆಗ್ರಹಿಸುತ್ತಿದ್ದಾರೆ. ಒಬ್ಬೊಬ್ಬರೇ ಶಾಸಕರು ಡಿ.ಕೆ. ಶಿವಕುಮಾರ್ ಪರವಾಗಿ ಧ್ವನಿ ಎತ್ತಿದ್ದಾರೆ. ಡಿಕೆಶಿ ಸಿಎಂ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬಂಡೆ ಪರ ಬ್ಯಾಟ್ ಬೀಸಿದ ಮಂಡ್ಯ ಶಾಸಕ ಗಣಿಗರವಿ. ಅವರು ದುಡಿದಿದ್ದಾರೆ, ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ. ಅವ್ರು ಸಿಎಂ ಆಗ್ಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ. ಯಾವಾಗ ಬೇಕಾದ್ರೆ ಆಗ್ಬಹುದು. ಈಗ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ, ಗ್ಯಾರಂಟಿಗಳನ್ನೆಲ್ಲ ಜನ ಕೊಟ್ಟಿದ್ದಾರೆ. ಅವ್ರನ್ನ ತೆಗೆದು ನಾವು ಇನ್ನೊಬ್ರು ಮಾಡಿ ಅಂತ ಹೇಳ್ತಲ್ಲ. ಹೈಕಮಾಂಡ್ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ನಿರ್ಧಾರ ಮಾಡಬಹುದು. ಇದು ನಮ್ಮ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೋ ಅದಕ್ಕೆ ಎಲ್ಲರೂ ಬದ್ಧ. ಗೊಂದಲ ಇತ್ಯರ್ಥ ಮಾಡಿ ಎಂದ ಬಾಲಕೃಷ್ಣ. ಕನ್ನಡದಲ್ಲೇ ಹೇಳಿದ್ದೀನಿ, ಗೊಂದಲ ಆಗಿರೋದಕ್ಕೆ ಒಂದು ಅಂತಿಮ ತೆರೆ ಕೊಡಬೇಕು ಹೈಕಮಾಂಡ್ ಅಂತ ಹೇಳಿದ್ದೀನಿ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡ್ತದೆ, ನಂಬರ್ಸ್ ಮೇಲೆ ತೀರ್ಮಾನ ಆಗಲ್ಲ. ಇದು ಅಂತಿಮವಾಗಿ ಹೈಕಮಾಂಡ್ ಯಾರನ್ನ ಆಗ್ಬೇಕು ಅಂತೇಳಿ ತೀರ್ಮಾನ ಮಾಡ್ತದೋ ಆ ತೀರ್ಮಾನ ಆಗ್ತದೆ. ಈಗ ನೀವು ಅನೇಕ ಬಾರಿ ಹೈಕಮಾಂಡ್ ತೀರ್ಮಾನಗಳನ್ನ ನೀವೆಲ್ಲ ನೋಡಿದ್ರೆ ಹಿಂದೆ ಕಾಂಗ್ರೆಸ್ನಲ್ಲಿ. ಅದರಿಂದ ಈಗ ಹೈಕಮಾಂಡ್ ಚಕ್ಕ ಬಿದ್ರೆ ಚಕ್ಕ, ಬಾರ ಬಿದ್ರೆ ಬಾರ. ದೊಡ್ಡ ಬದಲಾವಣೆ ಆದರೂ ಆಗಬಹುದು. ಈಗ 2.5 ವರ್ಷ ಆಗಿದೆ. ಹೈಕಮಾಂಡ್ ಹತ್ರ ಪ್ರಸ್ತಾವನೆ ಮಾಡ್ತೀನಿ, ಅವರು ಅವಕಾಶ ಕೊಟ್ಟಿದ್ರೆ ನಾನು ಅದನ್ನ ರಿಷಫಲ್ ಮಾಡ್ತೀನಿ ಅಂತ ಒಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರ ಇರುವಂತ ಮಾತುಗಳಿಂದ ಸಹಜವಾಗಿ ಇವತ್ತು ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರಬೇಕು. ರಾಮನಗರ ಜಿಲ್ಲೆ ರೆಪ್ರೆಸೆಂಟ್ ಮಾಡುವಂತದ್ದು, ಮತ್ತೆ ಅಲ್ಲಿ ಕನಕಪುರ ಕ್ಷೇತ್ರನೂ ಬರುವಂತ, ಅದು ಅವ್ರ ವೈಯಕ್ತಿಕ ಅವರ ಅನಿಸಿಕೆ. ಈಗ ನನ್ನ ವೈಯಕ್ತಿಕ ಹೇಳಬೇಕು ಅಂದ್ರೆ ನಾನು 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರೇ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕಾಂಗ್ರೆಸ್
ಕಾಂಗ್ರೆಸ್ನಲ್ಲಿ ಶಾಸಕರ ಖರೀದಿ ಭರಾಟೆ ಶುರುವಾಗಿದೆ. ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಕರೆಸಿ ಮಾತಾಡೋದು, ಉಪಮುಖ್ಯಮಂತ್ರಿ ಎಂಎಲ್ಎಗಳ ಮನೆಗೆ ಹೋಗಿ ನಮಗ್ ಸಪೋರ್ಟ್ ಮಾಡ್ರಪ್ಪ, ನಮಗ್ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಖರೀದಿದಾರಿ ಜೋರ್ ನಡೆದಿದೆ. ಸಿಕ್ಕಾಪಟ್ಟಿ ಖರೀದಿ ಆಗ್ತಾ ಇದೆ. ಹೈ ಬುಕ್ ಆಗಿದ್ದಾವೆ. ಅವ್ರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳ ಮಾಡ್ತಾ ಇದ್ದಾರೆ. ಅಲ್ಲೇ ಎಲ್ಲಾ ರೀತಿಯ ವ್ಯವಸ್ಥೆಗಳು ಹೋಟೆಲ್ ರೂಮ್ದಲ್ಲಿ ನಾನ್ ಕಡೆ ಬರ್ರಿ, ನಿನ್ ಕಡೆ ಬರ್ರಿ, ಯಾರ ಕಡೆ ಎಷ್ಟು ಜಾಸ್ತಿ ಆಗೋದ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಎಂಎಲ್ಎಗಳು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಕೂಗು ಜೋರಾಗಿದ್ದು, ಸಿಎಂ ಪಟ್ಟಕ್ಕಾಗಿ ಕುದುರೆ ವ್ಯಾಪಾರ ಶುರುವಾದರೂ ಅಚ್ಚರಿ ಇಲ್ಲ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತೂ ಇಂತೂ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಿದ್ದರಾಮಯ್ಯ ಒಂದ್ ರೀತಿ ಟಾಂಟ್ ಕೊಟ್ಟಿದ್ದಾರೆ. ಅವ್ರು ಮಾತನಾಡ್ತಾ ಇರುವಂತ ರೀತಿ ನೋಡಿ, ಏನೇ ಆದ್ರೂ ಅಲ್ಟಿಮೇಟ್ಲಿ ನಾನಾಗ್ಲಿ, ಡಿಕೆ ಶಿವಕುಮಾರ್ ಆಗ್ಲಿ ಅಥವಾ ಡಿಕೆ ಶಿವಕುಮಾರ್ ಬಣದ ಶಾಸಕರುಗಳಾಗ್ಲಿ ಯಾರೇ ಆದ್ರೂ ಕೂಡ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಮತ್ತೆ ಹೈಕಮಾಂಡ್ ಏನಾದ್ರೂ ಮತ್ತೆ ದೆಹಲಿಗೆ ಕರೆದ್ರೆ, ದೆಹಲಿಯಿಂದ ಮತ್ತೆ ಬುಲಾವ್ ಬಂದ್ರೆ ಹೋಗಿ ಬರ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆ ಬಗ್ಗೆ ಸಿದ್ದು ಟಾಂಗ್, ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರಲೇಬೇಕಾಗತ್ತೆ ಅಂತ ಹೇಳಿದ್ದಾರೆ. ಎಲ್ಲ ನಾಯಕರು ಕೂಡ ಅದನ್ನು ಒಪ್ಪಬೇಕಾಗತ್ತೆ. ನಾನು ಒಪ್ಪಬೇಕು, ಡಿಕೆ ಶಿವಕುಮಾರ್ ಒಪ್ಪಬೇಕು. ಹೈಕಮಾಂಡ್ ಕರೆದ್ರೆ ಮತ್ತೆ ದೆಹಲಿಗೆ ಹೋಗ್ತೀನಿ ಅಂದಿದ್ದಾರೆ. ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಶಾಸಕರು ಕೂಡ ದೆಹಲಿಗೆ ಹೋಗಿದ್ರು ಸರ್. ಯಾರು ಶಾಸಕರು ಹೋಗ್ಲಿ ಪಾಪ. ಸಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದನ್ನ ಎಲ್ಲರೂ ಒಪ್ಕೋಬೇಕಲ್ಲಪ್ಪ. ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು, ಎಲ್ಲ ಮಂತ್ರಿಗಳು ಒಪ್ಕೋಬೇಕು, ಮತ್ತೆ ನಾನು ಕೂಡ ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ರಾಜ್ಯದಲ್ಲಿ ಕುರ್ಚಿ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ. ಸಿಎಂ ಬಣದವರು ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಈ ಕಡೆಯಿಂದ ಡಿಸಿಎಂ ಬಣದವರು ಡಿಕೆಶಿನೇ ಸಿಎಂ ಆಗಲಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೇಳ್ತಾ ಇದ್ದಾರೆ, ಒತ್ತಡವನ್ನ ಕೂಡ ಹಾಕ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಬಿಜೆಪಿ ನಾಯಕರು ಈಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಯಾವಾಗ ಬೇಕಾದ್ರೆ ಆಗ್ಬಹುದು. ಅವ್ರು ಸಿಎಂ ಆಗ್ಬೇಕು ಅನ್ನೋದು ನನ್ನ. ಹೈಕಮಾಂಡ್ ಚಕ್ಕ ಬಿದ್ರೆ ಚಕ್ಕ, ಬಾರ ಬಿದ್ರೆ ಬಾರ. ಇವತ್ತು ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರೇ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಮಗ್ ಸಪೋರ್ಟ್ ಮಾಡ್ರಪ್ಪ, ನಮಗ್ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಖರೀದಿದಾರಿ ಜೋರ್ ನಡೆದಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು. ಬಹಿರಂಗವಾಗಿ ಬ್ಯಾಟ್ ಬೀಸುತ್ತಿದ್ದಾರೆ ಶಾಸಕರು. ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಗೇಮ್ ಈಗ ಶುರುವಾಗಿದೆ. ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಆ ಸ್ಥಾನಕ್ಕೆ ಡಿಕೆ ಶಿವಕುಮಾರನ್ನ ಕೂರಿಸಬೇಕೆಂದು ಕಾಂಗ್ರೆಸ್ ಶಾಸಕರು ಈಗ ಒಬ್ಬೊಬ್ಬರಾಗಿ ಆಗ್ರಹಿಸುತ್ತಿದ್ದಾರೆ. ಒಬ್ಬೊಬ್ಬರೇ ಶಾಸಕರು ಡಿಕೆ ಶಿವಕುಮಾರ್ ಪರವಾಗಿ ಧ್ವನಿ ಎತ್ತಿದ್ದಾರೆ. ಡಿಕೆಶಿ ಸಿಎಂ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬಂಡೆ ಪರ ಬ್ಯಾಟ್ ಬೀಸಿದ ಮಂಡ್ಯ ಶಾಸಕ ಗಣಿಗರವಿ. ಅವರು ದುಡಿದಿದ್ದಾರೆ, ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ. ಅವ್ರು ಸಿಎಂ ಆಗ್ಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ. ಯಾವಾಗ ಬೇಕಾದ್ರೆ ಆಗ್ಬಹುದು. ಈಗ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ. ಗ್ಯಾರಂಟಿಗಳನ್ನೆಲ್ಲ ಜನ ಕೊಟ್ಟಿದ್ದಾರೆ. ಅವ್ರನ್ನ ತೆಗೆದು ನಾವು ಇನ್ನೊಬ್ರು ಮಾಡಿ ಅಂತ ಹೇಳಿದಲ್ಲ. ಹೈಕಮಾಂಡ್ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ನಿರ್ಧಾರ ಮಾಡಬಹುದು. ಇದು ನಮ್ಮ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೋ ಅದಕ್ಕೆ ಎಲ್ಲರೂ ಬದ್ಧ. ಗೊಂದಲ ಇತ್ಯರ್ಥ ಮಾಡಿ ಎಂದ ಬಾಲಕೃಷ್ಣ. ಕನ್ನಡದಲ್ಲೇ ಹೇಳಿದ್ದೀನಿ, ಗೊಂದಲ ಆಗಿರೋದಕ್ಕೆ ಒಂದು ಅಂತಿಮ ತೆರೆ ಕೊಡಬೇಕು ಹೈಕಮಾಂಡ್ ಅಂತ ಹೇಳಿದ್ದೀನಿ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡ್ತದೆ. ನಂಬರ್ಸ್ ಮೇಲೆ ತೀರ್ಮಾನ ಆಗಲ್ಲ. ಇದು ಅಂತಿಮವಾಗಿ ಹೈಕಮಾಂಡ್ ಯಾರನ್ನ ಆಗ್ಬೇಕು ಅಂತೇಳಿ ತೀರ್ಮಾನ ಮಾಡ್ತದೆ, ಆ ತೀರ್ಮಾನ ಆಗ್ತದೆ. ಈಗ ನೀವು ಅನೇಕ ಬಾರಿ ಹೈಕಮಾಂಡ್ ತೀರ್ಮಾನಗಳನ್ನ ನೀವೆಲ್ಲ ನೋಡಿದಿರ ಹಿಂದೆ ಕಾಂಗ್ರೆಸ್ನಲ್ಲಿ. ಅದರಿಂದ ಈಗ ಹೈಕಮಾಂಡ್ ಚಕ್ಕ ಬಿದ್ರೆ ಚಕ್ಕ, ಬಾರ ಬಿದ್ರೆ ಬಾರ.
ದೊಡ್ಡ ಬದಲಾವಣೆ ಆದರೂ ಆಗಬಹುದು. 2.5 ವರ್ಷ ಆಗಿದೆ. ಹೈಕಮಾಂಡ್ ಹತ್ರ ಪ್ರಸ್ತಾವನೆ ಮಾಡ್ತೀನಿ, ಅವರು ಅವಕಾಶ ಕೊಟ್ಟಿದ್ರೆ ನಾನು ಅದನ್ನ ರಿಷಫಲ್ ಮಾಡ್ತೀನಿ ಅಂತ ಒಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರ ಇರುವಂತ ಮಾತುಗಳಿಂದ ಸಹಜವಾಗಿ ಇವತ್ತು ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರಬೇಕು. ರಾಮನಗರ ಜಿಲ್ಲೆ ರೆಪ್ರೆಸೆಂಟ್ ಮಾಡುವಂತದ್ದು, ಮತ್ತೆ ಅಲ್ಲಿ ಕನಕಪುರ ಕ್ಷೇತ್ರನೂ ಬರುವಂತ, ಅದು ಅವ್ರ ವೈಯಕ್ತಿಕ ಅವರ ಅನಿಸಿಕೆ. ಈಗ ನನ್ನ ವೈಯಕ್ತಿಕ ಹೇಳಬೇಕು ಅಂದ್ರೆ ನಾನು 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರೇ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕಾಂಗ್ರೆಸ್ನಲ್ಲಿ ಶಾಸಕರ ಖರೀದಿ ಭರಾಟೆ ಶುರುವಾಗಿದೆ. ಮುಖ್ಯಮಂತ್ರಿ ಕರಿಸಿ ಮಾತಾಡೋದು, ಉಪಮುಖ್ಯಮಂತ್ರಿ ಎಂಎಲ್ಎಗಳ ಮನೆಗೆ ಹೋಗಿ ನಮಗ್ ಸಪೋರ್ಟ್ ಮಾಡ್ರಪ್ಪ, ನಮಗ್ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಖರೀದಿದಾರಿ ಜೋರು ನಡೆದಿದೆ. ಸಿಕ್ಕಾಪಟ್ಟಿ ಖರೀದಿ ಆಗ್ತಾ ಇದೆ. ಬುಕ್ ಆಗಿದ್ದಾವೆ. ಅವ್ರಿಗೆಲ್ಲಾ ರೀತಿಯ ವ್ಯವಸ್ಥೆಗಳ ಮಾಡ್ತಾ ಇದ್ದಾರೆ. ಅಲ್ಲೇ ಎಲ್ಲಾ ರೀತಿಯ ವ್ಯವಸ್ಥೆಗಳು ಹೋಟೆಲ್ ರೂಮ್ದಲ್ಲಿ. ನಾನ್ ಕಡೆ ಬರ್ರಿ, ನಿನ್ ಕಡೆ ಬರ್ರಿ, ಯಾರ ಕಡೆ ಎಷ್ಟು ಜಾಸ್ತಿ ಆಗೋದ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಎಂಎಲ್ಎಗಳು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಕೂಗು ಜೋರಾಗಿದ್ದು, ಸಿಎಂ ಪಟ್ಟಕ್ಕಾಗಿ ಕುದುರೆ ವ್ಯಾಪಾರ ಶುರುವಾದರೂ ಅಚ್ಚರಿ ಇಲ್ಲ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.